ರಾಯ್ ಸಾವಿನ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಜೆ ರಾಯ್ ಅವರೇ ಗುಂಡು ಹೊಡೆದುಕೊಂಡ್ರ ಅಥವಾ ಯಾರಾದರೂ ಗುಂಡು ಹೊಡೆದ್ರ? ಶಾಸಕ ಪ್ರದೀಪ್ ಈಶ್ವರ್ ಅವರ ಅನುಮಾನ ಇದು. ಸಿಜೆ ರಾಯ್ ಅವರೇ ಗುಂಡು ಹೊಡೆದುಕೊಂಡ್ರ ಅಥವಾ ಬೇರೆ ಯಾರಾದರೂ ಗುಂಡು ಹೊಡೆದ್ರ ಅವರಿಗೆ? ಶಾಸಕರು ಮಾಡಿರುವಂತ ಅಂದ್ರೆ ಪ್ರಶ್ನೆಗಳಿವು. ಅಲ್ಲಿ ಸಿಸಿಟಿವಿ ಇಲ್ಲ, ಇದ್ದವರು ಐಟಿ ಅವರು ಮಾತ್ರ. ಒಳಗಡೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅಂತ ಪ್ರದೀಪ್ ಈಶ್ವರ್ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ಕಾಮನ್ ಮ್ಯಾನ್ ಹಣ ಸಂಪಾದನೆ ಮಾಡೋಕೆ ಬಿಡ್ತಾ ಇಲ್ಲ, ಅವರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಕಳೆದ 1 ತಿಂಗಳಿನಿಂದ ಐಟಿ ಅವರಿಗೆ ಕಿರುಕುಳ ನೀಡಿದೆ. ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಇದೇ ಕಿರುಕುಳ ಮುಂದುವರಿಯುತ್ತೆ. ಈ ಬಗ್ಗೆ ಎಸ್ಐಟಿ ತನಿಖೆ ಆಗಲಿ ಅಂತ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯ್ ಸಾವಿನ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಬಹಳ ಅನುಮಾನವನ್ನ ವ್ಯಕ್ತಪಡಿಸಿರೋರು. ಇವತ್ತು ರಾಯ್ ಅವರು ಕನ್ನಡದವರು ಗನ್ ತಗೊಂಡು ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ, ನನಗಿರೋ ಮಾಹಿತಿ ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರ್ಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ, ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಈ ಭ್ರಷ್ಟ ಬಿಜೆಪಿ, ಈ ಅಸಮರ್ಥ ಬಿಜೆಪಿ, ದೇಶನ ಲೂಟಿ ಮಾಡ್ತಾ ಇರೋ ಬಿಜೆಪಿ, ಇಂಥ ಬಿಜೆಪಿಯವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ? ಆಗಲ್ಲ. ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಪಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಪಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಪಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಪಡ್ಕೊಳ್ಳುತ್ತೆ. ಇವ್ರಿಗೆಲ್ಲ ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವನ್ನಾದ್ರೂ ಮಾತಾಡಕ್ ಕೇಳಿ, ಮಾತಾಡಲ್ಲ. ನೀವು ಏನಾದ್ರೂ ಕೇಳಿ, ಯತ್ನಾಳ್ ಅವ್ರು ನೀವು ಏನ್ ಕೇಳಿದ್ರು ಅವ್ರ ಆನ್ಸರ್ ಯಡಿಯೂರಪ್ಪ, ವಿಜೇಂದ್ರ ಬಿಟ್ರೆ ಯಾವತ್ತಾದ್ರೂ ಅಭಿವೃದ್ಧಿ ಪರವಾಗಿ ಮಾತಾಡಿದಾರ? ಇಲ್ಲ. ಯತ್ನಾಳ್ ಸಾಹೇಬ್ರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಒಬ್ಬ ಕಾಮನ್ ಮ್ಯಾನು 1000 ಕೋಟಿ ಎಂಪೈರ್ ಕಟ್ಟಿ ನೋಡಿ. ಅವ್ರ ತಮ್ಮ ಅವ್ರದ್ದು ನೆನ್ನೆ ಸ್ಟೇಟ್ಮೆಂಟ್ ನೋಡ್ತಿದ್ದೆ. ಅವ್ರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಕಳೆದ 1 ತಿಂಗಳಿಂದ ಐಟಿ ಬಗ್ಗೆ ಹೇಳ್ತಿದ್ದಾರೆ. ಸೊ ಕಾಮನ್ ಮ್ಯಾನ್ ಯೋಚನೆ ಮಾಡಬೇಕು. ಬಿಜೆಪಿ ಅವ್ರು ಇದ್ರೆ ಇದೇ ಹರಾಸ್ಮೆಂಟ್.